ಇವತ್ತು ನಮ್ಮ ಕನಕಪುರದ ಡ್ಯಾನ್ಸ್ ಕಿಂಗು ಶ್ರೀನಿವಾಸ್ ಅವ್ರು ನಮ್ಮ ಕೈಗೆ ಸಿಕ್ಕಿದ್ದಾರೆ. ಕನಕೋತ್ಸವದಲ್ಲಿ ನನ್ನ ಕ್ಯಾಮ್ರಾಮನ್ ಇನ್ನೊಂದು ವಿಚಾರ ಐತೆ. ಇಲ್ಲ ನೀವು ಬನ್ನಿ ಅನ್ಬೋದಿಲ್ಲ, ನಾನು ನಿಮ್ನ ಅಲ್ಲ ನಿಮ್ ವಿಡಿಯೋಸ್ನ ಸಾಕಷ್ಟು ನಾವು ನೋಡಿದೀವಿ. ಸೊ ನಿಮ್ಮಿಂದ ಒಂದಷ್ಟು ಕಲ್ತಿದೀವಿ ಸರ್. ಪ್ರತಿದಿನ ನಾವು ಏನೋ ಒಂದು ಒಳ್ಳೇದ್ ಮಾಡಕ್ ಹೋಗಿ ಎಲ್ಲೋ ಹೇಳುವ ಪ್ರತಿದಿನ ಆಗ್ತಾ ಇರುತ್ತೆ, ಪ್ರತಿದಿನ ಇರುತ್ತೆ. ಬಹಳ ಖುಷಿ ಆಯ್ತು. ಮೊದಲನೇ ಕ್ಲಾಸ್ ನಾನೇ ನಾನ್ ಕನ್ನಡಿಗ ಅವ್ರು ಇಲ್ಲಿ ಕ್ಯೂ ಮ್ಯಾಂಗೋರ್ ಫಾರೆಸ್ಟ್ ರೆಸಾರ್ಟಿಗೆ ಬಂದು ನಮ್ಗೆ ಖುಷಿ ಆಯ್ತು. ಯಾಕೋ ಅವ್ರು ಒಂಚೂರು ಯಾಕೋ ಡಲ್ ಅವ್ರೆ. ಇದೆಲ್ಲವ ಸ್ವರ್ಗ ಅನ್ನೋ ಥರ ಇದೆ. ಈ ಥರ ಲೈಫಲ್ಲಿ ಒಂದ್ಸಲ ಆದರೂ ಈ ಥರ ಕ್ಯಾಂಪಿಂಗ್ ಹಾಕ್ಕೊಂಡು ಫೈರ್ ಕ್ಯಾಂಪಿಂಗ್ ಅಲ್ಲ, ಏನೋ ಒಂದು ಈ ಥರ ಆಚೆ ಕಡೆ ಕ್ಯಾಂಪ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಮೀಟ್ ಮಾಡಿ ಒಂಥರ ಫಂಕ್ಷನ್ ಥರ ಮಾಡ್ತಾವ್ರಂತೆ. ಎಲ್ಲಪ್ಪ ಅಂದರೆ ಕನಕಪುರದಿಂದ ಮುಂದೆ SRS ಬೆಟ್ಟ ಅವರು ಹೋಗೋ ರೋಡಲ್ಲಿ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ ಇವರು RMC ಮಧುವಣ್ಣವ್ರು ಮಾಡ್ತಾವ್ರೆ. ಏನು ಐತೆ ಅನ್ನೋದನ್ನ ನಾನು ಮುಂದೆ ಹೋಗಿ ಅಲ್ಲಿ ಹೋಗಿ ತಿಳಿಸ್ತೀನಿ. ಮತ್ತು ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿದ್ರೆ ಒಂದು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಹೋಗಿ ಏನಂತ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣವಾ. ಸ್ನೇಹಿತರೆ ಕನಕಪುರ ರೀಚ್ ಆಯ್ತಿದ್ದಂಗೆ ನೋಡಿದ್ರೆ ಟ್ರಾಫಿಕ್ ಜಾಮ್. KNS ಸರ್ಕಲ್ ರಿಲಯನ್ಸ್ ಮಾರ್ಟ್ ಹತ್ರ ನೋಡಿ, ಯಾವಾಗಲೂ ಹಿಂಗೆ ಈ ರೋಡ್ ಯಾವಾಗ ದೊಡ್ಡದಾಗಿ ಮಾಡ್ತಾರೋ ಅಲ್ಲಿ ತನಕ ಹಿಂಗೇನೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇದು ಮಾರ್ಟ್ಗಳು ಅದು ಇದು ಅಂತ ಇದ್ರ ಕಾರಣದಿಂದ ಮಾಡೋಕ್ಕಾಗಲ್ಲ. ಸೀದಾ ರಾಮನಗರ ರೋಡ್ ಇಟ್ಕೊಂಡು ಹೋಗ್ತಾ ಇದೀವಿ. ಇಲ್ಲಾಂದ್ರೆ ಮುಂದೆ SRS ಬೆಟ್ಟಕ್ಕೆ ರೋಡ್ ಹೋಗ್ತೀವಿ ನೋಡಿ, ಚನ್ನಪಟ್ಟಣ ರೋಡು. ಅಲ್ಲಿಂದ ಒಳಗಡೆ ಒಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಏನೇ ಹೇಳವ್ರೆ. ಹೋಗೋ ಬನ್ನಿ, ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ ಹಾಕಿದ್ರೆ ಬರ್ತೈತೆ. ಬನ್ನಿ ಹೋಗೋ, ಇದು ರಾಮನಗರ ರೋಡು ಗೊತ್ತಿರುತ್ತೆ ಎಲ್ಲರಿಗೂ. ಸ್ನೇಹಿತರೆ ಇವಾಗ ಹಾವೇರಳ್ಳಿ ಗೇಟಲ್ಲಿ ನಿಂತಿದ್ದೀವಿ ನೋಡಿ. ಇಲ್ಲಿ ಆಂಜನೇಯ, ಈ ಕಡೆ ಹೋದರೆ ರಾಮನಗರ, ಈ ಕಡೆ ಹೋಗಿದ್ರೆ ಕ್ಯೂ ಮ್ಯಾಂಗೋ ಫಾರೆಸ್ಟ್. ಅದೇ SRS ಬೆಟ್ಟ ಆ ರೋಡಿಗೆ ಹೋಗ್ತಿಲ್ಲ, ಆ ರೋಡಲ್ಲಿ ನಿಂತಿದ್ದೀವಿ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಏನೋ 1.800 ಅದೇ 2 ಕಿಲೋಮೀಟ್ರ್ ಹಾಕವ್ರೆ. ಹೋಗೋಣ ಸ್ನೇಹಿತರೆ. ನೋಡ್ಬೋದು ಹಿಂಗೋದ್ರೆ SRS ಬೆಟ್ಟ, ಹಿಂಗೋದ್ರೆ ಇಲ್ಲ ಹಾಕೈತೆ ನೋಡಿ, ಕ್ಯೂ ಮ್ಯಾಂಗೋ ಫಾರೆಸ್ಟ್ ಮ್ಯಾನೇಜ್ ಬೈ ಕ್ಯೂ ಎಕ್ಸ್ಪೀರಿಯನ್ಸ್ ಅಂತ ನೋಡಿ. ರೋಡಲ್ಲಿ ಗಾಡಿಗಳು ಹೋಗ್ತಾ ಇದೆ ಬರ್ತದೆ ನೋಡಿ. ಇಲ್ಲಿಂದ ಮುಂದೆ ಹೋಗಬೇಕು, ಏನಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ 400 ಮೀಟ್ರ್ ಹಾಕೈತೆ ಅಷ್ಟೇ. ಸ್ನೇಹಿತರೆ ಅಂತೂ ಇಂತೂ ಕ್ಯೂ ಮ್ಯಾಂಗೋ ಫಾರೆಸ್ಟಿಗೆ ಬಂದಾಯಿತು. ಇಲ್ಲಿ ಹಿಂದೆ ನೋಡಿ, ಇಲ್ಲೇ ಕಾಣಿಸ್ತೀವಿ ನೋಡಿ SRS ಬೆಟ್ಟದ ಹಿಂದೆನೇ ನೋಡಿ. ಹಂಗೆ ನೇಚರ್ ವ್ಯೂನ ನೋಡ್ಕೊಳ್ಳಿ ನೋಡಿ. ಬೈಕ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಬಿಟ್ಟವ್ರೆ, ಕಾರ್ ಪಾರ್ಕಿಂಗ್ ಆ ಕಡೆ ಮಾಡವ್ರೆ ನೋಡಿ. ವ್ಯೂ ಚೆನ್ನಾಗೈತೆ. ಮುಂದೆ ಹೋಗ್ಬಿಟ್ಟು ಯಾವ್ಯಾವ ಕಂಟೆಂಟ್ ಕ್ರಿಯೇಟರ್ ಬಂದವ್ರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಗೊತ್ತಿರೋ ಕಂಟೆಂಟ್ ಕ್ರಿಯೇಟರ್ ಬಂದರೆ ಕೆಳಗಡೆ ಒಂದು ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಸ್ನೇಹಿತರೆ ಎಂಟ್ರಿ ಆಗಬೇಕಾದ್ರೆ ಒಂದು ರಿಸೆಪ್ಷನ್ ಸೈನು ಫೋನ್ ನಂಬರು ಅದನ್ನೆಲ್ಲ ಇಸ್ಕೊಂಡ್ರು. ಮುಂದೆ ಇನ್ನೊಂದು ರಿಸೆಪ್ಷನ್ ಐತೆ ಅಂತ ಹೇಳಿದ್ರು, ಹೋಗಿ ನೋಡಬೇಕು. ಮಾತ್ರ ರೆಸಾರ್ಟ್ ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ ಸಕ್ಕತ್ತಾಗೈತೆ ನೋಡಿ. ಫುಲ್ಲು ಮಾವಿನ ಕಾಯಿಯ ಮರ ನೋಡಿ. ರಿಸೆಪ್ಷನ್, ಪ್ಲೇ ಏರಿಯಾ, ಎಕ್ಸಿಟ್, ಲೇಕ್ ಏರಿಯಾ ನೋಡಿ. ಫುಲ್ಲು ಹೀಗೆ ಚೆನ್ನಾಗಿರುತ್ತೆ. ವ್ಲಾಗು ಮಿಸ್ ಮಾಡಿದೆ ನೋಡಿ ಕೊನೆ ತನಕ. ಅಟ್ಲೀಸ್ಟ್ ನೀವಾದರೂ ಏನ್ ಹೇಳ್ಬೇಕು, ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ದೆ, ಕಂಟೆಂಟ್ ಕ್ರಿಯೇಟರ್ನೆಲ್ಲ ಮೀಟ್ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ. ನೀನು ನಾನು ಬಿಟ್ಟೆ. ಯಾವುದು ಸರ್? ಸಂಗಮದ ಏನು ಹೇಳ್ಬೇಕಂತ ಹೇಳಿದಲ್ಲ. ಸಂಗಮದ ಏನೋ ಈ ವಿಡಿಯೋದಲ್ಲಿ ಇದು ಹೇಳ್ದೆ ಕಣ. ನಾನು 2-3 ವಿಡಿಯೋ ನೀನು ನೋಡಿದೆ, ಲೈಕ್ ಕೊಟ್ಟಿದ್ದೀನಿ ನಾನು ನಿಮಗೆ. ನೋಡಿಲ್ಲ ಸರ್. ಏನ್ ಮಾತಾಡ್ಬೇಕು ಮಾತಾಡ್ತೀನಿ ಸರ್. ಏನಿಲ್ಲ, ಕಂಟೆಂಟ್ ಕ್ರಿಯೇಟರ್ ಮೀಟ್ ಆಗ್ತೇನೆ ಅಂತ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೆ. ಹೌದಾ? ನಾನು ಮಾತಾಡ್ಲಾ? ಹಾಂ ಮಾತಾಡಿ. ಸಪೋರ್ಟ್ ಮಾಡಿ. ನಿಮ್ಮ ಏನಂತಿದೆ ಹೆಸರು? ನಾನು ಕನ್ನಡಿಗ ಅಂತ. ನಾನು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಂ ಸರಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರೆ ಹಂಗೆ ನಮ್ಮ ಪ್ರೀತಿಯಾಗಿ ಹೇಳಿ ನಾನು ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ವೀಡಿಯೋಸ್ಗಳು ಸಖತ್ತಾಗಿ ಮಾಡ್ತಾ ಇದ್ದಾರೆ. ತುಂಬ ಅನುಕೂಲವಾಗಿ ಜನಗಳಿಗೆ ಸ್ಪಂದಿಸೋ ರೀತಿ ಹಾಗೂ ಕಾಮಿಡಿಯಾಗಿ ಹಾಗೂ ರಿಯಾಲಿಟಿಯಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ವೀಡಿಯೋ. ಅವ್ರಿಗೂ ಪ್ರೋತ್ಸಾಹ ಮಾಡಬೇಕನ್ನೋದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ಯಶು ಅವ್ರು ಮತ್ತು ಪುರುಷೋತ್ತಮಣ್ಣವರು ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಹೇಳೋ ಏನಣ್ಣ ಹೇಳಿ ಅಣ್ಣ, ನೀವೇ ನಮ್ಮ ವಿಡಿಯೋಗೆ ಇಂಟ್ರೋ ಕೊಡಿ. ಏನು ಹೇಳೋದಪ್ಪ? ಏನಿಲ್ಲ ವಿಡಿಯೋನೇ ಮಾಡಂಗಿಲ್ಲ ಇಲ್ಲೆಲ್ಲ. ಯಾಕಣ್ಣ ಅಣ್ಣ ಫೋಟೋ ಏನಿಲ್ಲ. ನಾಗೇಂದ್ರಣ್ಣ ಅವ್ರು ಬಂದ್ರು. ಅಣ್ಣ ಆರಾಮು, ನೀವೇ ಹೇಳ್ಬೇಕು. ನಾಗೇಂದ್ರ ಗುಚ್ಕೊಂಡ್ಬಿಟ್ಟದೆ. ಯಾಕಣ್ಣ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ?
ನಾನು ಏನ್ ತಪ್ಪು ಮಾಡಿದ್ದೀನಿ? ಹಂಗೆಲ್ಲ ಹೇಳ್ಬಿಟ್ರಿ ಅಣ್ಣ. ಅವ್ರು ನೋಡಿ ಇವಾಗ ಶೂ ಹಾಕ್ಬಿಟ್ಟು ಹೆಂಗ್ ಮೀನ್ಸ್ತಾವ್ರೆ ಅಂತ. 2.5 ಅಂತ ಶೂ. ಹಾಂ, ನಾಗೇಂದ್ರ ಅಣ್ಣವ್ರವ್ರೆ. ಅವರು ಶೂ ಏನೋ 2.5 ಲಕ್ಷನೇ ಅಂತವ್ರಂತೆ. ಪುರುಷೋತ್ತಮ ಅಣ್ಣವ್ರು ಹೇಳ್ತಿದ್ರು. ಅಣ್ಣ ಶೂ 2.5 ಲಕ್ಷ ಅಂತ ಹೇಳ್ತಾರಣ್ಣ ಪುರುಷೋತ್ತಮ ಅಣ್ಣವರು. ಖಂಡಿತವಾಗ್ಲೂ 2.5 ಲಕ್ಷಕ್ಕೆ 3 ಸೊನ್ನೆ ಕಳೆದ್ರೆ 2.5 ಸಾವಿರ ಅಷ್ಟೇ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದು ಇನ್ಸ್ಟಾದಲ್ಲಿ ಹಾಕಿ ಸ್ವಲ್ಪ ಬಂದಿರೋದು. ಬ್ರೋ, ಇವತ್ತು ನಮ್ ಕನಕಪುರದ ಡ್ಯಾನ್ಸ್ ಕಿಂಗು ಶ್ರೀನಿವಾಸ್ ಅವ್ರು ನಮ್ ಕೈಗೆ ಸಿಕ್ಕಿದ್ದಾರೆ. ಕನಕೋತ್ಸವದಲ್ಲಿ ನನ್ನ ಕ್ಯಾಮ್ರಾಮನ್ ಅದಕ್ಕೆ ಇವತ್ತು ನಾನು ಖುಷಿಯಿಂದ ಇವ್ರ ಜೊತೆಗೆ ಡ್ಯಾನ್ಸ್ ನೋಡ್ಕೊಂಡು ಐತೆ ಕಣಪ್ಪ ನಿಮ್ದು ಡ್ಯಾನ್ಸ್. ನನ್ನ ಬಗ್ಗೆ ಏನೋ ಮಾತಾಡೋದು ಅದು ಕೇಳ್ತೀನಿ. ಪೈನಸುಸ್ತೇ ತಳಕುಳು ಬಳಕುಳು. ನಾವು ಕನ್ನಡಿಗರು, ವಿಶಾಲ ಹೃದಯದವರು. ಯಾರೇ ಬಂದ್ರು ಕೂಡ ನೀರು ಕೇಳಿದ್ರು ನಾವು ಪಾನಕ ಕೊಡೋರು, ಮಜ್ಜಿಗೆ ಕೊಡೋರು. ನಮ್ಮನೇಲಿ ಇಲ್ಲಾದ್ರು ಹೆಂಗಾದ್ರು ನೀನು ನಾನು ನಮ್ಮನೆಲ್ಲ ಮಾಡಿ ತಂದಾಕ್ತೀನಿ. ಇಲ್ಲ ಹೋದ್ರು ಸಾಲ ಮಾಡಿ ಹೊಟ್ಟೆ ತುಂಬಾ ಊಟ ಬರ್ಸ್ತೀನಿ, ಆಯ್ತಾ? ಇಲ್ಲ ಬ್ರೋ, ಈಗ ನೋಡಿದ್ರೆ ಇದ್ರಲ್ಲಿ ತಗೊಂಡು ವಿಚಾರ ಅಂತ ಹೇಳಿದ್ರೆ ನಾನು ಬರೀ ವಿಡಿಯೋ ತೆಗೆಯೋದು ಆಯ್ತಾ, ಮಾತಾಡೋದೇನಿಲ್ಲ. ಬ್ರೋ, ನೀನು ಅವಾಗಲೇ ಮಾತಾಡ್ದನಲ್ಲ, ನಿಮ್ನು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ. ಮೂರನೇ ಬಹುಮಾನ ಬಂದಿತ್ತು. ಅದಕ್ಕೋಸ್ಕರ ಲೇಟ್ ಆಯ್ತು ಅಂತ ಹೋಗಿದ್ದೆ ಬೆಂಗಳೂರು. ಇನ್ನೊಂದು ವಿಚಾರ ಐತೆ. ಇಲ್ಲ ನೀವು ಬನ್ನಿ ಅನ್ಬೋದಿಲ್ಲ, ನಾನು ನಿಮ್ನ ಅಲ್ಲ, ನಿಮ್ ವಿಡಿಯೋಸ್ನ ಸಾಕಷ್ಟು ನಾವು ನೋಡಿದೀವಿ. ಸೊ ನಿಮ್ಮಿಂದ ಒಂದಷ್ಟು ಕಲ್ತಿದೀವಿ ಸರ್. ಪ್ರತಿದಿನ ನಾವು ಏನೋ ಒಂದು ಒಳ್ಳೇದ್ ಮಾಡಕ್ ಹೋಗಿ ಎಲ್ಲೋ ಹೇಳುವಿ ಪ್ರತಿದಿನ ಆಗ್ತಾ ಇರುತ್ತೆ. ಪ್ರತಿದಿನ ಇರುತ್ತೆ. ಬಹಳ ಖುಷಿ ಆಯ್ತು. ನಾವು ಎಲ್ಲಿ ಕನಸದ ಸುಗ್ನಿ ಅಂತ ಬರುತ್ತೆ. ಆಕಾಶ ಯಾವ ಪಡವನ್ಗೆ ಅದು ಅಲ್ಲಿ ಕ್ರಾಸ್ ಆಗ್ಬೇಕಾದ್ರೆ ಗಮನ. ಗೊತ್ತಾಯ್ತು ತುಮಣಿ ಅಂದ್ರೆ ಕதை ಕೇಳು. ಮೊನ್ನೆ ಒಂದ್ಸಲಿ ಒಳ್ಳೆ ಊಟ ಸಿಕ್ಕಿತ್ತು. ಹೌದಾ? ಸಾಕು ಯಾರು ಸತ್ತೋದ್ರು ಊಟದಲ್ಲೇ ಮುಗಿಸ್ತಾರಲ್ಲ. ಒಳ್ಳೆ ಊಟ ತಿನ್ಸ್ಬಿಡ್ತಾರೆ. ಒಳ್ಳೆ ಇವಾಗೇನೋ ಚಂದಾಯಪಟ್ಟಣದಲ್ಲಿ ಮಾಡ್ತಾರಂತೆ. ಎಲ್ಲ ಹೇಳ್ತೀನಿ ಖಂಡಿತ ಎಲ್ಲ ಬರ್ಬೇಕು. ಸ್ನೇಹಿತರೆ, ಇವಾಗ ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಬಂದು ಟೀ ಸೆಷನ್ ಮಾಡ್ತಾವ್ರೆ. ನೋಡ್ಬೋದು ನೀವು. ನೋಡಿ, ಕ್ಯೂ ಮ್ಯಾಂಗೋ ರೆಸಾರ್ಟಲ್ಲಿ ಟೀ ಸೆಷನ್ ಮಾಡ್ತಾರೆ. ಏನಾದ್ರು ಹೇಳ್ತೀರಾ ಬ್ರೋ? ಇದು ನಾನ್ ಕನ್ನಡಿಗ ಅವ್ರು ಇಲ್ಲಿ ಕ್ಯೂ ಮ್ಯಾಂಗೋರ್ ಫಾರೆಸ್ಟ್ ರೆಸಾರ್ಟಿಗೆ ಬಂದು ನಮ್ಗೆ ಖುಷಿ ಆಯ್ತು. ಯಾಕೋ ಅವ್ರು ಒಂಚೂರು ಯಾಕೋ ಡಲ್ ಅವ್ರೆ. ಯಾಕೆ ಡಲ್ ಅವ್ರೆ ಅಂತ ಗೊತ್ತಿಲ್ಲ. ಗುಂಪು ಘರ್ಷಣೆ ಏನಾದ್ರು ನೋಡುವ ಮುಂದಿನ ಒಳಗಡೆ ಏನಾಗೈತೆ ಅಂತ ನಾನೇ ಕೇಳ್ತೇನೆ ಪರ್ಸನಲ್ ಆಗಿ. ಸರಿನಾ? ಸರಿ, ಆಯ್ತು ಬ್ರೋ. ಯಾಕೆ ಏನಾಗೈತಿ? ಯಾರು ಏನಾದ್ರು ಅಂದ್ರ ಏನಿಲ್ಲ ಬ್ರೋ, ಹೇಳ್ರಿ. ಏನಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮನೆಯಿಂದ ಸ್ವಲ್ಪ ಬಿಡುವ ಮನೆಯಿಂದ ಮನೆಯಿಂದ ಫೋನ್ ಬರ್ತಾ ಇದೆ, ಅದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಸರಿ, ಮೊದಲನೇ ಕ್ಲಾಸ್ ನಾನೇ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡಕ್ ಎರಡನೇ ಕಾಫಿ ನಾನು. ಇದು ಹಿಂಗ್ ಮಡಗ್ಬಿಟ್ಟಿದ್ರೆ ಹಿಂಗೆ ಇವಾಗ ಸರಿ. ನಾ ಶುಗರ್ ಬರಲ್ವಾ? ವಿತೌಟ್ ಶುಗರ್. ಶುಗರ್ ನಾವೇ ಹಾಕೋಬೇಕಾ? ಯಾಕಲ್ಲಿ ಬರ್ಲಿಲ್ಲ? ಯಾರು ಬೇಜಾರು ಮಾಡಿದ್ರು ನಿನ್ನ? ಏನ್ ಹೇಳ್ಬೇಕು ಇವಾಗ ನಾನು? ನಿನ್ನ ಯಾರು ಬೇಜಾರು ಮಾಡಿದ್ರು? ಯಾಕಲ್ಲಿ ಬರ್ಲಿ? ಬೇಜಾರು ಮಾಡಿರೋದು ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂತ ಸುಳ್ಳು ಹೇಳ್ಬಿಟ್ಟೆ. ಇಬ್ರು ಇದಾರೆ, ಆಗ್ಲಕಾಗಿ ಬೇವಿನಕಾಯಿ ಅನ್ನೋರು. ಅದಕ್ಕೆ ನಾವು ನನ್ನ ಏನೋ ಅಂದ್ಬಿಟ್ರು ಇವತ್ತು. ಅದಕ್ಕೋಸ್ಕರ ಹೇಳ್ಕೊತೀವಿ. ಯಾರು ಮನ್ಸು ತಾಪ ಮಾಡ್ಕೊಂಬೇಡಿ. ಮನಸ್ತಾಪ ಅಲ್ಲ, ಅದು ಮನಸ್ತಾಪ. ಡಿಪ್ರೆಷನ್
ಮನತಾಪಾಂತಿಯ ಬ್ರೋ ಎಲ್ಲ ಫಾಲೋ ಕೊಟ್ರೆ ನಮಗೂ ಫಾಲೋ ಕೊಡಿ bro. ನಮ್ದು ಫಾಲೋ ಕೊಡ್ಸಿ. ನಾನು ಕಳಿಸ್ತಾ ಇಲ್ಲ ನಾನು ಅಪ್ಲೋಡ್ ಮಾಡಕ್ಕೆ ಸ್ನೇಹಿತರೆ, ಸದ್ಯದಲ್ಲೇ ಇದು ಈವೆಂಟ್ ಥರ ಈವೆಂಟ್ ಏನೋ ಒಂದು ಸ್ಟಾರ್ಟ್ ಆಗ್ತಿದೆ. ಆದರೆ ಇವಾಗ ನಾವು ಅನ್ಲಕ್ಕಿಲಿ ಏನಪ್ಪ ಅಂದರೆ ನಮ್ಗೆ ಇರೋಕ್ಕಾಗಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ಹೊರತು ಹೇಳ್ಬಿಟ್ಟು ಮನೆಗೆ ಹೋಗ್ತೀನಿ. ಏನು ಎತ್ತ ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ, ಬನ್ನಿ ಸ್ನೇಹಿತರೆ. ವ್ಯೂನ ನೋಡಿ, ಆ ಸಣ್ಣ ಸೆಟ್ ಆಗೋದಕ್ಕೂ ಈ ಕಡೆ ಈವೆಂಟ್ ನಡೆಯೋದಕ್ಕೂ ಇದು ಬಂದು ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ ನೋಡಿ. ಇಲ್ಲಿ ಮೇಲ್ಗಡೆ ನೋಡಿದ್ರೆ SRS ಬೆಟ್ಟ, ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿ ಎಷ್ಟು ಚೆನ್ನಾಗದೆ. ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ. ಇದು ಬಂದು ರಾಮನಗರದ RMC ಮಧುವಣ್ಣವರು ಮಾಡಿಸಿರೋದು. ಕನ್ನಡ ಇನ್ಫ್ಲೂಯೆನ್ಸರ್ಸ್ನೆಲ್ಲ ಒಂಥರ ಮೀಟಪ್ ಥರ ಮಾಡಿ ಒಂದು ಸಣ್ಣದಾಗಿ ಪಾರ್ಟಿ ಥರ ಮಾಡ್ತಾರೆ. ಪಾರ್ಟಿ ಅಂದರೆ ಊಟ ಮಾಡೋ ಪಾರ್ಟಿ ಕಂಡ್ರಪ್ಪ, ಬೇರೆದೇನಿಲ್ಲ. ಸುಮ್ಮನೆ ಹಂಗೆ ಮಾಡ್ತಾರೆ ನೋಡಿ. ಚೆನ್ನಾಗೈತೆ. ರೆಸ್ಟೋರೆಂಟ್ ಏನೋ ಒಂದು. ಆದರೆ ಇವಾಗ ನಾವು ಇಲ್ಲಿಂದ ಹೊರಡುವ ಸಮಯ ರೀಸನ್ ಬಂದು ಸ್ವಲ್ಪ ಕಾರಣಾಂತರಗಳಿಂದ ಹೊಡ್ತಾ ಇದ್ದೀನಿ. ಏನಂತ ಅನ್ನೋದನ್ನ ಮುಂದೆ ತಿಳಿಸ್ತೀನಿ, ಬನ್ನಿ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲಿ ನೈಟೆಲ್ಲ ಟೆಂಟ್ ಮಾಡಿ ಕ್ಯಾಂಪ್ ಮಾಡಿಕೊಂಡು ಆ ಥರ ಫೆಸಿಲಿಟೀಸ್ ಕೂಡ ಇದೆ, ನೋಡ್ಬೋದು. ನೈಟ್ ಹೊತ್ತಲ್ಲಿ ನೋಡೋಕ್ಕೆ ಎಷ್ಟು ಚೆಂದವಾಗೈತೆ ನೋಡಿ. ಇದೆಲ್ಲವ ಸ್ವರ್ಗ ಅನ್ನೋ ಥರ ಇದೆ. ಈ ಥರ ಲೈಫಲ್ಲಿ ಒಂದ್ಸಲ ಆದರೂ ಈ ಥರ ಕ್ಯಾಂಪಿಂಗ್ ಹಾಕ್ಕೊಂಡು ಫೈರ್ ಕ್ಯಾಂಪಿಂಗ್ ಅಲ್ಲ, ಏನೋ ಒಂದು ಈ ಥರ ಆಚೆ ಕಡೆ ಕ್ಯಾಂಪ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಎಂಜಾಯ್ ಅಂದರೆ ಆ ಥರ ಎಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ನೋದು. ಅದನ್ನು ಮುಟ್ಬಿಟ್ಟು ಪಾರ್ಟಿ ಅಂತೆಲ್ಲ ಮಾಡಿ ಆರೋಗ್ಯಕ್ಕೆ ಹಾನಿಕರ ಮಾಡ್ಕೋಬೇಡಿ ಸ್ನೇಹಿತರೆ. ನೋಡ್ಬೋದು ಇದು ಏನು ಥರ ಮಾಡಿರೋದು ಅಂತ ಗೊತ್ತಿಲ್ಲ. ಕೈಯಲ್ಲಿ ಬೇರೆ ಹೆಲ್ಮೆಟ್ ಇಟ್ಟಿದ್ದೀನಿ, ಮರದೇ ಇರಬೇಕು. ಫುಲ್ಲು ಪೇಂಟ್ ಮಾಡಿ ಹಿಂಗೆ ಸೇಫಾಗಿ ಇಟ್ಟವ್ರು ನೋಡಿ. ಚೆನ್ನಾಗೈತೆ ಗುರು. ನಾನು ನೋಡ್ದಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ ಹೇಳ್ಬೋದು. ಫುಲ್ಲು ಇದೆ ಏನಪ್ಪ, ಮಾವಿನ ಮರ ನೋಡಿ. ಫುಲ್ಲು ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ. ಸ್ನೇಹಿತರೆ, ಟೈಮ್ ನೋಡ್ಬೋದು 8:50 ಆಗ್ತಾಯಿದೆ. 9 ಗಂಟೆ ಹತ್ತತ್ರ ಮನೆಗೆ ಬರುವಷ್ಟಿಗೆ 9 ಗಂಟೆ ಆಯಿತು. ನಿಜವಾಗ್ಲೂ RMC ಮಧುವಣ್ಣವರು ರಾಮನಗರದಲ್ಲಿ ರೀಲ್ಸ್ ಮಾಡ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಅದೇ ಥರ ಆ ಈವೆಂಟ್ ಚೆನ್ನಾಗಿತ್ತು, ಮತ್ತು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಊಟ ಆಗಲಿ ಸ್ನ್ಯಾಕ್ಸ್ ಆಗಲಿ ಎಲ್ಲನೂ ಚೆನ್ನಾಗಿ ಕೊಟ್ಟರು. ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಕೂಡ ಗೊತ್ತು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೋತೀರಿ. ನಾನು ನಿಮ್ಮ ಕನ್ನಡಿಗ ಸೂರ್ಯ. ಜೈ ಶ್ರೀರಾಮ್, ಜಯ ಆಂಜನೇಯ. ಸ್ನೇಹಿತರೆ, ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಯೂಟ್ಯೂಬ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಲ್ಲ, ಮಾಡಬೇಕು ಅಂತ ಇದ್ದೀನಿ. ಸ್ಟಾರ್ಟಿಂಗಲ್ಲೆಲ್ಲ ಬಿಟ್ಬಿಟ್ಟಿದ್ದೆ. ಆ ಕಾರಣಕ್ಕೋಸ್ಕರ ಇನ್ಮೇಲೆ ಮಾಡೋಣ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.